ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ನಡೀತಾ ಇದೆ. ಇನ್ನು ಈ ಬಗ್ಗೆ ಸಿಎಂ ಡಿಕೆ ಸಭೆಯನ್ನ ಕೂಡ ಮಾಡಿದ್ದಾರೆ. ಸರ್ಕಾರದ ಯೋಜನೆಗಳ ದುರ್ಬಳಕೆ ಆಗಬಾರದು, ಅದನ್ನ ತಡೆಯೋದಕ್ಕೆ ಈ ಸಭೆಯಲ್ಲಿ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ದುರುಪಯೋಗ ಆಗ್ತಾ ಇದೆಯಲ್ಲ, ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ. ಕೆಲ ಮೃತಪಟ್ಟವರ ಖಾತೆಗಳಿಗೆ ಹಣ ಹೋಗ್ತಾ ಇದೆ. ಮೃತಪಟ್ಟವರ ಹೆಸರಿನಲ್ಲಿ ಬೇರೆಯವರು ಖಾತೆ ಮಾಡಿಕೊಂಡು ಆ ಹಣವನ್ನ ಉಪಯೋಗಿಸಿಕೊಳ್ತಾ ಇದ್ದಾರೆ. ಇವುಗಳಿಗೆಲ್ಲ ಬ್ರೇಕ್ ಹಾಕಬೇಕು ಅಂತ ಸಭೆಯಲ್ಲಿ ಅಧಿಕಾರಿಗಳಿಗೆ ಸಿಎಂ ಡಿಕೆಶಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ದುರುಪಯೋಗ ಆಗ್ತಾ ಇದೆಯೋ, ಯಾವ ರೀತಿಯಾಗಿ ಆಗ್ತಾ ಇದೆಯೋ ಅದನ್ನ ಕಂಡು ಹಿಡಿದು ಅದಕ್ಕೆ ಬ್ರೇಕ್ ಹಾಕಬೇಕು. ಅದರಲ್ಲಿ ಈ ರೀತಿಯಾಗಿ ಪರಿಷ್ಕರಣೆ ಮಾಡಬೇಕಾದ್ರೆ ಅರ್ಹ ಫಲಾನುಭವಿಗಳು ಯಾರಿದಾರೋ ಅವ್ರಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗಬಾರ್ದು, ಅನರ್ಹರಿಗೆ ಹಣ ಸಿಗಬಾರ್ದು. ಈ ರೀತಿಯಾಗಿ ಯೋಜನೆಯನ್ನ ಅರ್ಹರಿಗಷ್ಟೇ ತಲುಪೋ ರೀತಿಯಾಗಿ ಮಾಡಬೇಕು ಅನ್ನೋದಾಗಿ ಸಭೆಯಲ್ಲಿ ಚರ್ಚೆಗಳಾಗಿದೆ. ಮರು ಅರ್ಜಿ ಸಲ್ಲಿಕೆ ಕುರಿತು ಸದ್ಯಕ್ಕೆ ಯಾವುದೇ ರೀತಿಯಾದಂತ ಚರ್ಚೆ ಆಗಿಲ್ಲ. ಮುಂದಿನ 3 ದಿನಗಳಲ್ಲಿ ಪರಿಷ್ಕರಣೆಗೆ ಮತ್ತೊಂದು ಹೆಜ್ಜೆ ಇಡಲಾಗುತ್ತೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಫಲಾನುಭವಿಗಳ ದಾಖಲೆ ಮರುಪರಿಶೀಲನೆ ಆಗಬೇಕು ಅನ್ನುವಂತ ರೀತಿಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಫಲಾನುಭವಿಗಳ ಬ್ಯಾಂಕ್ ಖಾತೆ, ಫೋನ್ ನಂಬರ್, ಮನೆ ವಿಳಾಸ ಸೇರಿ ದಾಖಲೆಗಳೇನೇನಿದೆ ಅದನ್ನ ಪರಿಶೀಲನೆ ಮಾಡೋ ಪ್ರಕ್ರಿಯೆ ನಡಿಬೇಕು. ಕೇವಲ ಫಲಾನುಭವಿಗಳ ದಾಖಲೆ ಪರಿಶೀಲನೆಗೆ ಸರ್ಕಾರ ಮುಂದಾಗಿದೆ. ಇದು ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಚೈತ್ರ. ಯಾಕಂತ ಅಂದ್ರೆ ಮರು ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಸರ್ಕಾರ ಸೂಚನೆ ಕೊಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅದೇ ಫಲಾನುಭವಿಗಳ ಸಿಟ್ಟಿಗೆ, ಆತಂಕಕ್ಕೆ ಕಾರಣ ಆಗಿದ್ದಂತ ಸಂಗತಿ. ಮತ್ತೋಗೋದು, ಅಲ್ಲಿ ಕ್ಯೂ ಅಲ್ಲಿ ನಿಲ್ಲೋದು, ಸಿಸ್ಟಮ್ ಸರಿ ಇಲ್ಲ ಅನ್ನೋದು, ಕಿರಿಕಿರಿ, ಆಮೇಲೆ ಅರ್ಜಿ ಯಾರು ತಗೊಂತಾನೋ ಅವನಿಗೊಂದು 50, 500 ಅಂತ ಅವನಿಗೆ ಬೇರೆ ದುಡ್ಡು ಕೊಡಬೇಕು. ಇದೆಲ್ಲ ನಮಗೆ ಕಿರಿಕಿರಿ, ಇದೆಲ್ಲ ಸಮಸ್ಯೆ ಮಾಡಬೇಡಿ ಅಂತ ಫಲಾನುಭವಿಗಳು ಹೇಳ್ತಾ ಇದ್ರು. ಬಟ್ ಸರ್ಕಾರ ಏನ್ ಹೇಳ್ತಾ ಇತ್ತು, ಯಾರು ಅರ್ಹರಿದಾರೋ ಅವ್ರನ್ನ ಗುರುತಿಸುವಂತ ನಿಟ್ಟಿನಲ್ಲಿ ಮತ್ತೆ ಮರು ಅರ್ಜಿ ಸಲ್ಲಿಸುವಂಥದ್ದು ಅನಿವಾರ್ಯ ಅನ್ನೋ ರೀತಿಯಾಗಿ ಹೇಳ್ತಾ ಇದ್ರು. ಆದ್ರೆ ಇವತ್ತು ನಡೆದಂತಹ ಸಭೆಯಲ್ಲಿ ಮರು ಅರ್ಜಿ ಸಲ್ಲಿಕೆ ವಿಚಾರವಾಗಿ ಚರ್ಚೆ ಆಗಿಲ್ಲ ಅಂತೇಳಿ ತಿಳಿದು ಬರ್ತಾ ಇದೆ. ಆದ್ರೆ ದಾಖಲೆಗಳ ಮರು ಪರಿಶೀಲನೆಗೆ ಸಂಬಂಧಪಟ್ಟಂಗೆ ಚರ್ಚೆ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಅಂದ್ರೆ ಬಹುಶಃ ಈಗ ಆಲ್ರೆಡಿ ಸಲ್ಲಿಸಿರುವಂತ ದಾಖಲೆ ಏನ್ ಫಲಾನುಭವಿಗಳಿದ್ದಾರೆ ಅದಕ್ಕೆ ಏನ್ ಸಂಬಂಧಪಟ್ಟಂಗೆ ಅವರು ಹಣ ಪಡಿತಾ ಇದಾರಲ್ಲ, ಆ ದಾಖಲೆಗಳನ್ನ ಮರುಪರಿಶೀಲನೆ ಮಾಡೋ ಅಂದ್ರೆ ಇದು ಅಧಿಕಾರಿಗಳ ಕೆಲಸ, ಫಲಾನುಭವಿಗಳ ಕೆಲಸ ಅಲ್ಲ ಅಂತ ಕಾಣಿಸುತ್ತೆ. ಗೊತ್ತಿಲ್ಲ, ಇಲ್ಲಿ ತನಕ ಆಗಿರುವಂತ ಚರ್ಚೆ ಪ್ರಕಾರವಾಗಿ ಆ ರೀತಿಯಾದಂತ ಮಾಹಿತಿ ಸಿಗ್ತಾ ಇದೆ. ನಾವು ಪ್ರತಿನಿಧಿ ಈರಣ್ಣ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಈರಣ್ಣ, ಇಲ್ಲಿ ಫಲಾನುಭವಿಗಳಿಗಿರುವಂತದ್ದು ಕಿರಿಕಿರಿ ಅಂತ ಅಂದ್ರೆ ಅದೇ ಮತ್ತೆ ಕ್ಯೂ ಅಲ್ಲಿ ನಿಲ್ಬೇಕು, ಮತ್ತೆ ಮರು ಅರ್ಜಿ ಸಲ್ಲಿಸಬೇಕು, ಇದು ಸಮಸ್ಯೆ ಆಗುತ್ತೆ ಅಂತ. ಬಟ್ ಈಗ ಇಲ್ಲಿ ತನಕ ನಡೆದಿರೋ ಚರ್ಚೆಯಲ್ಲಿ ಮರು ಅರ್ಜಿ ಸಲ್ಲಿಕೆಗೆ ಸಂಬಂಧಪಟ್ಟಾಗೆ ಏನ್ ನಿರ್ಧಾರಕ್ಕೆ ಬಂದಿಲ್ವಾ? ಬರೀ ಅಧಿಕಾರಿಗಳಿಗೆ ಮರು ಪರಿಶೀಲನೆಯ ಟಾಸ್ಕ್ ಕೊಟ್ಟಿರೋದಾ? ಏನ್ ಕತೆ ಈರಣ್ಣ? ಮಾಲ್ತೇಶ್, ಈಗಷ್ಟೇ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತು. ಸಭೆಯಲ್ಲಿ ಪ್ರಮುಖವಾಗಿ 3 ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಅಂದ್ರೆ ಗೃಹ ಜ್ಯೋತಿ ಮತ್ತು ಗೃಹಲಕ್ಷ್ಮಿ ಮತ್ತು ಈ 2 ಖಾತೆಗಳ, ಅಂದ್ರೆ ಈ 2 ಯೋಜನೆಗಳ ಬಗ್ಗೆ ಹೇಗೆ ಪರಿಷ್ಕರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತು. ಈ ಸಭೆಯಲ್ಲಿ ಏನು ಫಲಾನುಭವಿಗಳ ಮರು ಅರ್ಜಿ ಸಲ್ಲಿಕೆ ಬಗ್ಗೆ ಯಾವುದೇ ತೀರ್ಮಾನ ಆಗಿಲ್ಲ. ಹೊರತಾಗಿ ಫಲಾನುಭವಿಗಳ ಪರಿಷ್ಕರಣೆಗೆ ಹೇಗೆ ಅಂದ್ರೆ ಅವರ ಖಾತೆಗಳನ್ನ ಹೇಗೆ ಪರಿಷ್ಕರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಅಂದ್ರೆ ಫಲಾನುಭವಿಗಳ ಬ್ಯಾಂಕ್ ಖಾತೆ ಮತ್ತು ಅವ್ರ ಮನೆ ವಿಳಾಸ ಮತ್ತೆ ಅವರಿಗೆ ಸಂಬಂಧಪಟ್ಟಂತೆ ದಾಖಲೆಗಳು. ಅಂದ್ರೆ ಫಲಾನುಭವಿಗಳಿಗೆ ನಾವು ಹಣ ಹಾಕಿದ ತಕ್ಷಣ ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಣ ಹೋಗುತ್ತಾ ಅಥವಾ ಬೇರೆ ಬೇರೆ, ಅಂದ್ರೆ ಒಬ್ಬೊಬ್ರು 2 ಖಾತೆಗಳ ಮೂಲಕ ಹಣವನ್ನ ತೆಗೆದುಕೊಳ್ತಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಈಗಷ್ಟೇ ಡಿಕೆ ಶಿವಕುಮಾರ್ ಅವರು ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ಫಲಾನುಭವಿಗಳು ಒಂದೇ 2 ಖಾತೆ, ಅಂದ್ರೆ ಮನೆಗೆ 3 ಜನ ಮಹಿಳೆಯರು ಇರ್ತಾರೆ. ಅವರು 3 ಮಹಿಳೆಯರಿಗೂ ಬೇರೆ ಬೇರೆ ರೀತಿಯಾಗಿ, ಅಂದ್ರೆ ಬೇರೆ ಬೇರೆ ಅಕೌಂಟ್ಗೆ ಹಣ ಹೋಗ್ತಿದೆ ಅನ್ನೋದು ಸರ್ಕಾರದ ಗಮನಕ್ಕೆ ಬರ್ತಿದೆ. ಹೀಗಾಗಿ ಅಧಿಕಾರಿಗಳಿಗೆ ಡಿಕೆ ಶಿವಕುಮಾರ್ ಅವರು ಖಡಕ್ ಆದ ಸೂಚನೆ ಕೊಟ್ಟಿದ್ದಾರೆ. ಮರು ಅರ್ಜಿ ಬಗ್ಗೆ ಸದ್ಯಕ್ಕೆ ಯಾವುದೇ ಚಿಂತನೆ ನಡೆಸಿಲ್ಲ. ಹೊರತಾಗಿ ಫಲಾನುಭವಿಗಳ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಹೇಗೆ ಪರಿಷ್ಕರಣೆ ಮಾಡೋದು, ಅಂದ್ರೆ ಅವರ ದಾಖಲಾತಿಗಳನ್ನ ಹೇಗೆ ಪರಿಶೀಲನೆ ಮಾಡೋದ್ರ ಬಗ್ಗೆ ಈಗ ಪ್ರಾಥಮಿಕ ಹಂತದಲ್ಲಿ ಚರ್ಚೆ ಆಗಿದೆ. ಅಂದ್ರೆ ಫಲಾನುಭವಿಗಳಿಗೆ ಇನ್ನೊಂದು ಪ್ರಮುಖವಾಗಿ ಮುಂದಿನ 3 ದಿನಗಳಲ್ಲಿ ಪರಿಷ್ಕರಣೆಗೆ ಯಾವೆಲ್ಲ ಕ್ರಮ ಕೈಗೊಳ್ಳಬೇಕು, ಹೇಗೆಲ್ಲ ಮಾಡಬೇಕು ಮತ್ತು ಯಾರು ಪರಿಷ್ಕರಣೆಗೆ ಕೆಲಸ ಮಾಡೋದ್ರ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ಅಂದ್ರೆ ಫಲಾನುಭವಿಗಳ ಬ್ಯಾಂಕ್ ಖಾತೆ ಆಗಿರಬಹುದು, ಅವರ ಮನೆ ವಿಳಾಸ ಆಗಿರಬಹುದು, ಜೊತೆಗೆ ಅವರ ಫೋನ್ ನಂಬರ್, ಯಾವ ನಂಬರ್ ಕೊಟ್ಟಿದ್ದಾರೆ ಅದೇ ನಂಬರ್ಗೆ ಹಣ ಹೋಗ್ತಿದ್ಯಾ, ಯಾವ ಖಾತೆಗಳು ಕೊಟ್ಟಿದ್ದಾರೆ ಅದೇ ಖಾತೆಗಳಿಗೆ ಹಣ ಹೋಗ್ತಿದ್ಯಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ.
ಅದೇ ರೀತಿ ಈಗ ಮುಂದಿನ ದಿನಗಳಲ್ಲಿ ಏನಾದರೂ ಹೊಸದಾಗಿ ಫಲಾನುಭವಿಗಳ ಅರ್ಜಿ ಸಲ್ಲಿಸಿದ್ರೆ ಅರ್ಜಿ ಸಲ್ಲಿಸಲು ಸರ್ಕಾರ ನಿರ್ಣಯ ಕೈಗೊಂಡ್ರೆ ಸರ್ಕಾರ ಏನಾದರೂ ಹಣ ಹಾಕಿದ್ರೆ ಅವರ ಖಾತೆಗೆ ಹಣ ಹೋಗ್ತಿದ್ಯಾ, ಫೋನ್ ಮೂಲಕ ಅವರಿಗೆ ದೂರವಾಣಿ ಮೂಲಕ ನಿಮ್ದೇ ಖಾತೆಗೆ ಹಣ ಬಂದಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಬೇಕು, ಅಂದ್ರೆ ಸಮಾಲೋಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಓಕೆ ಥ್ಯಾಂಕ್ ಯು ಈರಣ್ಣ, ಥ್ಯಾಂಕ್ ಯು.